ಅದೇ ಆಕ್ಚುಲಿ ಲಾಕ್ಡೌನ್ ಸಮಯದಲ್ಲಿ ಅಂದ್ರೆ ಏನು ಪ್ರಾಜೆಕ್ಟ್ಸ್ ಎಲ್ಲ ಯಾವುದು ಟೇಕ್ ಆಫ್ ಆಗದೆ ಇರೋ ಕಾರಣ ಅಂದ್ರೆ ಮನೆಯಲ್ಲೇ ಕೂತ್ಕೊಳ್ಳುವಂತ ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ ಆಗ್ಲೇ ತಂದೆಯವರು ಕೂಡ ತೀರ್ಕೊಂಡ್ರು, ವಿಚ್ ಇಸ್ ವೆರಿ ಅನ್ಫಾರ್ಚುನೇಟ್. ಬಟ್ ಅಂದ್ರೆ ಅಪಾರ್ಟ್ ಫ್ರಮ್ ದಟ್ ಅಂದ್ರೆ ಆಕ್ಟಿಂಗ್ ಬಿಟ್ಟು ಬೇರೆ ನಾ ಇಲ್ಲ, ನಾ ಇದು ಒಂದನ್ನೇ ಸ್ಟಿಕ್ ಆನ್ ಆಗ್ತೀನಿ ಅನ್ನೋ ತರ ಮೈಂಡ್ ಸೆಟ್ ಇತ್ತ ನಿಮಗೆ? ಅಂದ್ರೆ ಬೇರೆದೇನೋ ಟ್ರೈ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಅದಾಯ್ತಾ ಹೇಗೆ ಅಂತ? ಇಲ್ಲ ಅಂದ್ರೆ ನಂಗೆ ಲಾಕ್ಡೌನ್ ಟೈಮಲ್ಲಿ ನಮ್ಮ ಇಂಡಸ್ಟ್ರಿ ಬಿದ್ದೋಗಿತ್ತು ಅಷ್ಟೇ, ಬಿಟ್ರೆ ಏನ್ ಸತ್ತೋಗಿರ್ಲಿಲ್ಲ. ಸೊ ನಮಗೆ ಮತ್ತೆ ಬರ್ತೀವಿ ನಾವು ಅನ್ನೋದು ನಮಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಅಂಡ್ ನಾನೆಲ್ಲೂ ತೆಗ್ದಾಕೋ ಮೆಟೀರಿಯಲ್ ಅಲ್ಲ ಅನ್ನೋದು ನಂಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಈಗ ನಾನು ಅವಾಗ ಬೇರೆ ಯಾವ್ದನ್ನ ಜಾಬ್ ಮಾಡ್ಬೋದಾಗಿತ್ತು. ಒಂದ್ಸತಿ ನನ್ಗೇನು ಅಂತಂದ್ರೆ ಈ ಮಿಡಲ್ ಕ್ಲಾಸ್ ಅವ್ರಿಗೆ ಜಾಬ್ ತುಂಬಿಡ್ತು ಅಂತ ಅನ್ಕೊಳ್ಳಿ, ತಲೆಯಲ್ಲಿ ನಿಲ್ಲಲ್ಲ ನಮ್ಗಳಿಗೆ. ಸೊ ಈಗ ನಮ್ಮ ಹತ್ರ ಏನೋ ಒಂದು ಸ್ವಿಫ್ಟ್ ಕಾರ್ ಇದೆ, ನನ್ನ ಹತ್ರ ಒಂದ್ ಸ್ವಲ್ಪ ದುಡ್ಡು ಬಂತು, ದೊಡ್ಡ ಕಾರ್ ತಗೊಳ್ಳೋಣ, ಒಂದ್ ಸ್ವಲ್ಪ ದೊಡ್ಡ ಮನೆಗೆ ಹೋಗೋಣ, ಈ ತರ ಮೈಂಡ್ ಸೆಟ್ಗಳೇ ಹೊರತು. ಯಾಕಂದ್ರೆ ನಾವು ನೋಡಿಲ್ದಿದ್ದನ್ನ ತಗೊಬೇಕು ಅಂತ ಯೋಚನೆ ಮಾಡುವಂತ ಕ್ಯಾಟಗರಿಗಳು ನಾವು, ಎಸ್ಪೆಷಲಿ ಮಿಡಲ್ ಕ್ಲಾಸ್ ಅವ್ರು ನಾವುಗಳು. ನಾನು ಟೀ ಶರ್ಟ್ ನೋಡಿದ್ದೆ ಗುರು, ತಗೊಬೇಕು, 10,000 ಆದ್ರೂ ಪರವಾಗಿಲ್ಲ ನಾನು ಹೋಗಿ ತಗೋತೀನಿ ಅಂತ. ಅದನ್ನೇ 10,000 ಜೋಬಲ್ಲಿ ಇಟ್ಕೊಳ್ಳೋ ನನ್ನ ಮೆಟೀರಿಯಲ್ ಅಲ್ಲ ನಾವುಗಳು. ಸೊ ಆ ಇಂಟೆನ್ಷನ್ ಅಲ್ಲಿ ನಾನು ಏನ್ ಹೇಳಕ್ ಬಂದೆ ಅಂತಂದ್ರೆ, ನಮ್ಗೆ ಅದೇನೆ ಆ ಟೈಮಲ್ಲಿ ನಾನು ಬೇರೆ ಕಡೆ ಎಲ್ಲೂ ಹೋಗ್ಬಾರ್ದು, ಬರೀ ಇಂಡಸ್ಟ್ರಿ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಏನು ಉಪವಾಸ ಇದೀನೋ ಇದೇ ಉಪವಾಸ ನನ್ನನ್ನ ಚೀರಪ್ ಮಾಡಬೇಕು, ಮತ್ತೆ ನಾನು ಇಂಡಸ್ಟ್ರಿಗೆ ಕೆಲಸ ಮಾಡಬೇಕು ಅಂತ ಒಂದು ಇಂಟೆನ್ಷನ್ ಕೂತ್ಕೊಂಡೆ ಅಷ್ಟೇ. ಇಲ್ಲ ಸರ್ವೈವರ್ಗೆ ಅಂತ ಏನಾದ್ರು ಬಂದಿದ್ರೆ, ಆಮೇಲೆ ಜಿಮ್ ಟ್ರೈನರ್ ಲಾಕ್ಡೌನ್ ಅಲ್ಲಿ ಪರ್ಸನಲ್ ಟ್ರೈನಿಂಗ್ ತಗೋಬೋದಾಗಿತ್ತು. ಇಲ್ಲ ನಾನು ಬೇರೆ ಕೆಲಸಗಳಿಗೆ ಟ್ರೈ ಮಾಡಿ, ನನ್ನ ಫ್ರೆಂಡ್ಸ್ ಎಷ್ಟೋ ಜನ HR ಗಳಿದ್ರು, ಅವ್ರ ಹತ್ರ ಟ್ರೈ ಮಾಡಿದ್ರು ಒಂದು ಕೆಲಸ ಸಿಕ್ಬಿಟ್ಟಿರೋದು. ಬಟ್ ನಾನು ಈ ವಿಷಯಗಳನ್ನ ಯೋಚನೆ ಮಾಡೋದು ಬಿಟ್ಬಿಡ್ತಿದ್ನಲ್ಲ. ಎಲ್ಲೋ ಒಂದು ಆಫರ್ ಏನ್ ನಡೀತಾ ಇದೆ, ಒಂದು ಸಿನಿಮಾ ಏನ್ ನಡೀತಾ ಇದೆ, ಒಂದ್ ಕತೆ ಹೆಂಗೆ, ಇದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡ್ತಿದ್ನಲ್ಲ ಅಂತ ಅನ್ಬಿಟ್ಟು ಈ ವಿಷಯದಲ್ಲೇ ನಿಂತ್ಕೊಂಡಿದ್ ನಾನು ಅಷ್ಟೇ. ಅಂದ್ರೆ ಆರ್ಬಿಟ್ರರಿ ಸಿಚುವೇಶನ್ ಅಷ್ಟೇ. ಅಂದ್ರೆ ಆ ಟೈಮಲ್ಲಿ ಈಗ ಆಗ ಹೋಗಿದೆ, ಈಗ ಏನು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಸ್ಟಿಲ್ ಈಗ ತಂದೆಯವರು ಓಕೆ ಇಬ್ರು ಮನೇಲಿ ಕುತ್ಕೊಳ್ಳೋದು ಬೇಡ, ನಾನಾದ್ರೂ ದುಡಿಲಿಕ್ಕೆ ಹೋಗ್ತೀನಿ ಅಂತ ಅದನ್ನ ಅಕಸ್ಮಾತ್ ನೀವು ತಡೆದಿದ್ರೆ, ಅಂದ್ರೆ ಆಗಿದ್ದಿದ್ರೆ, ಆತರ ಯೋಚನೆ ಮಾಡೋದಾಗಿದ್ರೆ ತಂದೆಯವರು ಅಂದ್ರೆ ಏನು ಆತರ ಆಗ್ತಿರ್ಲಿಲ್ಲ ಅನ್ನೋ ರೀತಿಯಲ್ಲಿ ಆತರ ಯೋಚನೆಗಳು ಬರುತ್ತಾ ನಿಮ್ಗೆ ಯಾವ್ದು? ಸರ್ ಇನ್ನೊಂದ್ ಹೆಂಗ್ ಗೊತ್ತಾ ಸರ್, ನಮ್ ತಂದೆ ತಾಯಿಗಳನ್ನ ನಾವು ನಿಲ್ಸಕ್ಕಾಗಲ್ಲ. ಈ ಪ್ರೊಫೆಷನಲ್ ಆಗಿ ನಮ್ ತಂದೆ ಪ್ರೊಫೆಷನಲ್ ಆಗಿ 35 ವರ್ಷದಿಂದ ಲಾರಿ ಓಡಿಸ್ತಾ ಇದ್ರು. ಈಗ ನಾನೇನಾರು ತಂದಾಕ್ತೀನಿ ಬಾರಪ್ಪ ನೀನ್ ಮನೇಲಿ ಕುತ್ಕೊ ಅಂತಂದ್ರೆ ಎತ್ತೋದಿತಾರೆ ಕಾಲಲ್ಲಿ. ನಾನೇ ಚೆನ್ನಾಗಿದ್ದೀನಿ, ನನ್ ದುಡ್ಡು ನಾನ್ ದುಡ್ಕೊಂತೀನಿ, ನಿನ್ನ ಹತ್ರ ತಿನ್ನೋದೇನು ಅಂತ. ನೀನ್ ಬೆಳೀತಾ ಇದೆಯಾ, ನನಗೆ ಖುಷಿ ಇದೆ. ನಾನ್ ಯಾವತ್ತು ನಿನ್ನ ಹತ್ರ ದುಡ್ಡು ಹಾಕಿಸ್ಕೊಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಅವರು ಇರ್ಲಿಲ್ಲ. ಅಂಡ್ ನಾನು ಕೇಳೋ ಅಂತದ್ ಇರಲಿಲ್ಲ ಅವ್ರಿಗೆ. ಈಗ ನಾನು ಹೋಗ್ಬಿಟ್ಟು ನೀನ್ ಮನೇಲಿ ಕುತ್ಕೋಪ್ಪ, ನಿಂಗೆ ರಿಟೈರ್ಮೆಂಟ್ ತಗೋ, ನಾನು ನೋಡ್ಕೋತೀನಿ ಅಂದ್ರೆ ಅವ್ರ ಫ್ಯಾಮಿಲಿನ ಅವ್ರು ನೋಡ್ಕೊಳ್ಳೋ ಅಷ್ಟು ಗಟ್ಟಿ ಮುಟ್ಟಾಗಿದ್ರು. ತಂದೆ ಎಕ್ಸ್ಪೈರ್ ಆದಾಗ 53 ಇಯರ್ಸ್, ತುಂಬಾನೇ ಗಟ್ಟಿ ಮುಟ್ಟಾಗಿದ್ರು. ಅವ್ರಿಗೆ ಏನೋ ಪ್ರಾಬ್ಲಮೇ ಇರಲಿಲ್ಲ, ಆರಾಮಾಗಿದ್ರು. ಯಾವುದೋ ಒಂದು ಕಾಯಿಲೆ ಕಸಾಲೆ ಆಗ್ಲಿ ಏನೂ ಇರಲಿಲ್ಲ, ಶುಗರ್ BP ಈ ತರದ್ದು ಏನೋ ಅವ್ರಿಗೆ ಟೆನ್ಷನ್ ಇರಲಿಲ್ಲ. ಫಿಟ್ ಅಂಡ್ ಫೈನ್ ಆಗಿದ್ರು ನಮ್ಮ ತಂದೆ. ಏನೋ ಅಚಾನಕ್ಕಾಗಿ ಆಯ್ತು ಅಷ್ಟೇನೆ. ನಾನು ಅವ್ರನ್ನ ತಡೆದ್ ನಿಲ್ಸೋದು ಆ ಥರದ್ದು ಏನಿರ್ಲಿಲ್ಲ. ಅದೊಂದು ವಿಧಿ ಅಷ್ಟೇನೆ. ನನ್ಗೆ ಯಾವತ್ತು ಆ ಗಿಲ್ಟ್ ಅಂತೂ ಇಲ್ಲ. ಅವ್ರನ್ನ ಮನೇಲಿ ಕೂರು ಅಂದ್ರೂ ಕೂರೋ ಅಂತ ವ್ಯಕ್ತಿನೂ ಅಲ್ಲ ಅವರು. ಅಕಸ್ಮಾತ್ ಇವತ್ತು ಅವ್ರು ಇರ್ತಿದ್ರೆ, ಈ ಒಂದು ಗೆಲುವನ್ನ ನೋಡಿರ್ತಿದ್ರೆ ಹೆಂಗ್ ಖುಷಿ ಪಟ್ಟಿರೋರು? ಎಲ್ಲಾ ತಂದೆ ತಾಯಿನು ನನ್ನ ಖುಷಿ ಪಟ್ಟಿರೋರು ಅಂತ ಅನ್ನೋದಕ್ಕಿಂತ ನಮ್ ತಂದೆ ಒಂದ್ ಸ್ವಲ್ಪ ಜಾಸ್ತಿನೇ ಖುಷಿ ಪಟ್ಟಿರೋರು. ಒಬ್ಬ ಲಾರಿ ಡ್ರೈವರ್ ಮಗ, ಇಲ್ಲಿವರೆಗೂ ಹೋದ್ನಲ್ಲ, ನನ್ಗೆ ಅದ್ರ ಬಗ್ಗೆ ಖುಷಿ. ನಾನು ಸೀರಿಯಲ್ ಬಂದಾಗ್ಲೂ ಅಷ್ಟೇ, ತಂದೆ ಒಂದ್ ಯಾವತ್ತು ನನ್ನ ಹತ್ರ ಎಕ್ಸ್ಪ್ರೆಸ್ ಮಾಡಿರಲ್ಲ, ಅವ್ರ ಫ್ರೆಂಡ್ಸ್ ಹತ್ರ ಎಲ್ಲ ಎಕ್ಸ್ಪ್ರೆಸ್ ಮಾಡ್ಕೊಂಡಿದ್ರು. ನನ್ ಮಗ ನೋಡು, ಅವನೇನೋ ಅನ್ಕೊಂಡಿದ್ದಾನೆ, ಅದನ್ನ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಟಿವಿಲ್ ಬರೋದು ಇವತ್ತಿನ ದಿನಕ್ಕೆ ಏನಂತ ದೊಡ್ಡ ವಿಷಯ ಅಲ್ಲ. ಬಟ್ ಅವತ್ತಿನ ದಿನಕ್ಕೆ ನಮ್ ತಂದೆ ಇವ್ರಿಗೆಲ್ಲ ಒಂದ್ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಇವತ್ತೇನೋ ಒಂದ್ ರೀಲ್ಸ್ ಅಲ್ಲಿ 1 ಮಿಲಿಯನ್ಸ್ ಹೋಯ್ತು ಅಂದ್ರೆ ಅವ್ನ ಕರ್ಕೊಂಡ್ಬಂದು ಇಂಟರ್ವ್ಯೂ ಮಾಡ್ತಾರೆ. ಅವತ್ತಿನ ದಿನಕ್ಕೆ ಅಂದ್ರೆ 2017-16 ಈ ಟೈಮ್ಗೆಲ್ಲ ಸ್ವಲ್ಪ ಕಷ್ಟ ಇತ್ತು. ಸೋಷಿಯಲ್ ಮೀಡಿಯಾನ ಸ್ವಲ್ಪ ಕಡಿಮೆ ಇತ್ತು. ಒಂದು ಟಿವಿಗೆ ಹೋಗೋದು ತುಂಬಾ ದೊಡ್ಡ ವಿಷಯ ಆಯ್ತು. ಅವತ್ತು ಹೋಗಿದ್ದಿನ ತುಂಬಾ ಎಕ್ಸ್ಪ್ರೆಸ್ ಮಾಡೋರು. ಇನ್ನ ಇವತ್ತಿನ ದಿನಕ್ಕಾದ್ರೆ ಬಿಗ್ ಬಾಸ್ ವೇದಿಕೆಯಲ್ಲಿ ಫಿನಾಲೆ ತನಕ ಬಂದಿದ್ದೇನೆ ಅನ್ನೋದು ತುಂಬಾ ಹೆಮ್ಮೆ ಇರ್ತಾ ಇತ್ತು. ಅಂಡ್ ನಾನು ಆಡಿದ ರೀತಿಗಳು, ಗೇಮ್ ಆಡಿದ ರೀತಿ ಎಲ್ಲ ನೋಡಿದ್ರೆ ಇನ್ನೂ ಖುಷಿ ಪಟ್ಟು ಎಂಜಾಯ್ ಮಾಡೋರು ಅಂತ ಅನ್ಕೊಂತೀನಿ.